ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ನಮ್ಮ ಮಕ್ಕಳು ಪೋಷಕರು ಎಲ್ಲರೂ ಚೆನ್ನಾಗಿದೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದು ಏನಪ್ಪ ಅಂದರೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸರ್. ಆಲ್ರೆಡಿ ಅಡ್ಮಿಷನ್ ಫಿಲ್ ಆಗ್ತಾ ಇದೆ. ಸೊ ಏನಪ್ಪ ಯಾಕೆ ನಾವು ಜ್ಞಾನವಾಣಿ ಸ್ಕೂಲಲ್ಲಿ ಅಡ್ಮಿಷನ್ ತಗೋಬೇಕು? ಕೇಳ್ಬೋದು, ಏನು ಸರ್ ಯಾವಾಗಲೂ ನೀವು ಇದು ಮಾಡ್ತಿರ್ತಾರೆ, ಯಾಕೆ ನಮ್ಮ ಸ್ಕೂಲಲ್ಲಿ ಏನಕ್ಕೆ ನಿಮ್ಮ ಸ್ಕೂಲಲ್ಲಿ ನಾನು ತಗೋಬೇಕು ಅಡ್ಮಿಷನ್ಸು ಅಂದರೆ, ಈಗ ನಾವೊಂದು ಉತ್ತಮವಾದ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸಬೇಕು ಅಂತ ನಮ್ಮೊಂದು ಆಸೆ, ಒಂದು ಏಮು, ಒಂದು ಗುರಿಯಾಗಿರುತ್ತೆ ನಮ್ಮದು. ಯಾಕಪ್ಪ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಯಾಕಂದರೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಾ, ಯಾಕಂದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕಿಂತ ನಾವು ತುಂಬ ಇಂಪಾರ್ಟೆನ್ಸ್ ಏನಕ್ಕೆ ಕೊಡಬೇಕಪ್ಪ ಅಂದರೆ ಒಂದು ವಿದ್ಯಾಭ್ಯಾಸ. ಯಾಕಂದರೆ ಒಂದು ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಕೊಟ್ಟಾಗ ಆ ಮಗುಗೆ ಆ ವಿದ್ಯಾಭ್ಯಾಸದಿಂದ ಅವನು ಭವಿಷ್ಯವೇ ಚೇಂಜ್ ಆಗುತ್ತೆ. ಯಾಕಂದರೆ ವಿತೌಟ್ ಎಜುಕೇಷನ್ ವಿ ಕಾಂಟ್ ಡೂ ಎನಿಥಿಂಗ್. ಯಾಕಂದರೆ ಎಜುಕೇಷನ್ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂದರೆ ಮಕ್ಕಳು ಹೇಗೆ ಬದುಕಬೇಕು, ಮುಂದೆ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ಹೆಂಗಿರಬೇಕು, ತಮ್ಮದೇ ಆದ ಒಂದು ಗುರಿಯನ್ನು ಇಟ್ಕೊಂಡು ಯಾವ ರೀತಿ ಮುಂದೆ ಸಾಗಬೇಕು ಅನ್ನೋದನ್ನು ನಾವು ಒಂದು ಸ್ಕೂಲ್ಸಲ್ಲಿ ನಾವು ಹೇಳ್ಕೊಡ್ಬೋದು. ಸೊ ಆ ರೀತಿ ವಾತಾವರಣವನ್ನು ನಮ್ಮ ಸ್ಕೂಲಲ್ಲಿ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಬೇಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ವಿದ್ಯಾಭ್ಯಾಸ ಈಗ ವಿತೌಟ್ ಬೇಸ್ ನಾವೇನು ಮಾಡೋಕ್ಕಾಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪಾಯ ಎಷ್ಟು ಇಂಪಾರ್ಟೆಂಟು, ಒಂದು ಮಗುಗೂ ಸಹ ನಾವೊಂದು ಬೇಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈಗಿನ ಕಾಲದ ಮಕ್ಕಳು ಯಾರೂ ಕಮ್ಮಿ ಇಲ್ಲ. ಯಾಕಂದರೆ ಈಗ ಜನ್ರೇಷನ್ ತುಂಬ ಫಾಸ್ಟ್ ಇದೆ, ಎಲ್ಲ ಮಕ್ಕಳಿಗೂ ಎಲ್ಲ ನಾಲೆಡ್ಜ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಅದನ್ನು ಆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಪೆಂಡ್ ಅಪ್ ಆನ್ ದ ನೇಚರ್. ಸೊ ಪ್ರತಿಯೊಬ್ಬ ಮಗು ತನ್ನದೇ ಆದ ಒಂದು ಕೌಶಲ್ಯ ಇರುತ್ತೆ, ಒಂದು ನಾಲೆಡ್ಜ್ ಇರುತ್ತೆ, ಏನು ಮಾಡಬೇಕು ಹೇಗೆ ಒಂದು ಐಡಿಯಾ ಇರುತ್ತೆ. ಸೊ ಆ ಮಗುನ ನಾವು ಯಾವ ರೀತಿ ಅಂದರೆ ಆ ಮಗುನ ಯಾವ ರೀತಿ ತಿದ್ದಬೇಕು ಏನು ಅನ್ನೋದು ಪ್ರತಿಯೊಂದು ಅಷ್ಟೇ ಒಂದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಆ ಸ್ಕೂಲಿನ ಟೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಬದುಕಬೇಕು ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಯಾಕಂದರೆ ಗುರು ಇಲ್ಲ ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಒಂದು ಉತ್ತಮವಾದ ಕೌಶಲ್ಯಯುತವಾದ ಒಂದು ವಿದ್ಯಾಭ್ಯಾಸವನ್ನು ನಾವು ಜ್ಞಾನವಾಹಿನಿ ವಿದ್ಯಾಸಂಸ್ಥೆಯಲ್ಲಿ ಕೊಡ್ತಾಯಿದ್ದೀವಿ. ಯಾಕಂದರೆ ಈ ಮಕ್ಕಳು ಬರೀ ವಿದ್ಯಾಭ್ಯಾಸ ಒಂದು ಸಾಲದು. ವಿದ್ಯಾಭ್ಯಾಸ ಜೊತೆಗೆ ಮೌಲ್ಯವನ್ನು ಕಲಿಸ್ಬೇಕು. ದೊಡ್ಡವ್ರ ಜೊತೆ ಹೇಗಿರಬೇಕು, ಯಾರ ಮನೆಗೆ ಬಂದರೆ ಯಾವ ರೀತಿ ಗೌರವ ಕೊಡಬೇಕು, ಹೇಗಿರಬೇಕು, ಹೆಂಗಿರಬೇಕು, ಪ್ರತಿಯೊಂದು ಸಹ ನಾವು ಕಲಿಸ್ಕೊಡ್ಬೇಕು. ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟು, ಮೌಲ್ಯಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ರೀತಿ ಎಲ್ಲ ರೀತಿ ನಾವು ಕೋಚಿಂಗ್ ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಮತ್ತು ನಮ್ಮ ಸ್ಕೂಲ್ ಏನಪ್ಪ ಅಂದರೆ ಈಗ ಯಾವ ಮಗು ಕಮ್ಮಿ ಇಲ್ಲ. ಸೊ ಅವ್ರು ಡಿಪೆಂಡ್ ಅಪಾನ್, ಈಗ ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳು ಮಾರ್ಕ್ಸ್ ಮೇಲೆ ಡಿಪೆಂಡ್ ಮಾಡಿದಾಗ ಮಗು 100 ಔಟ್ ಆಫ್ 40 ತೆಗಿತಾನೆ, ಒಂದು ಮಗು 40 ಮಾರ್ಕ್ಸ್ ತೆಗಿತಾನೆ, ಮಗು 60 ಮಾರ್ಕ್ಸ್ ತೆಗಿತಾನೆ. ಹಂಗಂದ್ರೆ ನಾವು ಮಾರ್ಕ್ಸಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ನಾಲೆಡ್ಜಲ್ಲಿ ನಾವು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಹ್ಯಾವ್ ಓನ್ ಟ್ಯಾಲೆಂಟ್ ಇರುತ್ತೆ, ಒಂದೊಂದು ಮಗು ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಆದ್ದರಿಂದ ನಾವು ಮಕ್ಕಳನ್ನ ಗುರುತಿಸಬೇಕು. ಪ್ರತಿಯೊಂದು ಮಗು ಫಾರ್ ಎಕ್ಸಾಂಪಲ್ಲು ಈಗ ಮಾರ್ಕ್ಸ್ ಕಮ್ಮಿ ಬಂದುಬಿಟ್ಟು ಇನ್ನು ಮಗು ಮಾರ್ಕ್ಸ್ ಜಾಸ್ತಿ ಓಕೆ, ಮಾರ್ಕ್ಸ್ ಜಾಸ್ತಿ ಮಗು ಬಂದಾಗ ಅಪ್ರಿಷಿಯೇಟ್ ಮಾಡೋಣ. ಕಮ್ಮಿ ಬಂದರೆ ಮಗುನ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಏನಪ್ಪ ಅಂದರೆ ಈಗ ಪರವಾಗಿಲ್ಲ, ಸೊ ನಾವು ಯಾವುದೇ ಒಂದು ಮಗು ಪ್ಯಾನಿಕ್ ಆಗಿ ಬಿಡಬಾರ್ದು. ಯಾಕಂದರೆ ಅವ್ರಿಗೆ ಎಲ್ಲ ಓದೋದು ಗೊತ್ತಿರುತ್ತೆ, ಬಟ್ ಯಾವ ರೀತಿ ನಾವು ಎಕ್ಸಾಮ್ ಬರೀಬೇಕು, ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆ ರೀತಿ ಎಲ್ಲ ರೀತಿ ನಾವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಜುಕೇಷನ್ ಜೊತೆಗೆ ಮೌಲ್ಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಮತ್ತು ಬುಕ್ಸ್ ಜೊತೆಗೆ ನಾವು ಏನು ಸಿಲೆಬಸ್ ಕೊಡ್ತಾ ಇದೆಯೋ ಆ ಬುಕ್ಸ್ ಜೊತೆಗೆ ಎಕ್ಸ್ಟ್ರಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಕರಾಟೆ ಆಗ್ಬೋದು, ಇವೆಲ್ಲನೂ ಕಲಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ಮಗುಗೂ ಬರೀ ನಾವು ಎಜುಕೇಷನ್ ಕೊಟ್ಟರೆ ಸಾಲದು. ಅದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಬರೀ ಬ್ರೈನ್ಗೆ ಒಂದೇ ಪ್ರೆಷರ್ ಆಗ್ತದೆ, ಏನಾಗುತ್ತೆ ಹೇಳಿ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಹ ಕೊಡಬೇಕು. ಮಕ್ಕಳನ್ನ ಎವ್ರಿಡೇ ಪೇಪರ್ ರೀಡಿಂಗ್ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಫಸ್ಟ್ ಸ್ಟೇಜ್ ಫಿಯರ್ ಅನ್ನೋದು ಹೋಗಬೇಕು. ಆ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ನಾವು ಪೇಪರ್ ರೀಡಿಂಗ್ ಆಗ್ಬೋದು, ಒಂದು ಸೆಮಿನಾರ್ಸ್ ಆಗ್ಬೋದು, ಪ್ರತಿಯೊಂದು ಕೊಡಬೇಕು. ಅದ್ರ ಪ್ರತಿಯೊಂದು ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಒಂದು ಪೇಪರ್ ರೀಡಿಂಗ್ ಆಗ್ಬೋದು, ಒಂದು ಸೆಮಿನಾರ್ಸ್ ಆಗ್ಬೋದು, ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅಬಾಕಸ್ ಆಗ್ಬೋದು, ವೇದಿಕ್ ಮ್ಯಾಥ್ಸ್ ಆಗ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಪ್ರತಿಯೊಂದು ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವೆಲ್ಲೇ ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಂದರೂ ಸಹ ಕಮ್ಯುನಿಕೇಷನ್ ಕ್ಲಾಸ್ ಅನ್ನೋದು, ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಡ್ಮಿಷನ್ಸು ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ. pre-KG ಇಂದ 9th ಸ್ಟ್ಯಾಂಡರ್ಡ್ವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ. ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಾಯಿದ್ದೀವಿ. ಅದೇ ಟೀಚರ್ಸು ಅಷ್ಟೇ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಪ್ರತಿಯೊಬ್ಬರು ಡಿಗ್ರಿ, ಮಾಸ್ಟರ್ ಡಿಗ್ರಿ, BEd ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿದೆ. ಯಾಕಂದರೆ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಯಾಕಂದರೆ ನಾನು ಫಸ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಟೀಚರ್ಸ್ಗಾಗ್ಬೋದು, ಪೇರೆಂಟ್ಸ್ಗಾಗ್ಬೋದು, ನಮ್ಮ ಮೀಡಿಯಾದವ್ರಾಗ್ಬೋದು, ಪ್ರತಿಯೊಬ್ಬರು ಸಹ ನಮಗೆ ಸಹಕಾರಕ್ಕೆ ಮಾಡ್ತಾಯಿದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನೊಂದು ತಾಲೂಕಿನ ಎಲ್ಲ ಕಡೆಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡ್ತಾಯಿದ್ದೀವಿ. ಡ್ರೈವರ್ಸು ಅಷ್ಟೇ,
ತಮ್ಮದೇ ಆದೊಂದು ಕೌಶಲ್ಯದ ಮಕ್ಕಳನ್ನ ಜೋಪಾನವಾಗಿ ಕರ್ಕೊಂಬರ್ತಾ ಇದ್ದಾರೆ, ತಮ್ಮ ಮಕ್ಕಳ ಥರ ನೋಡ್ಕೊತಾ ಇದ್ದಾರೆ. ನಮಗೆಲ್ಲರೂ ಅಷ್ಟೇ, ನಮ್ಮ ಸ್ಟಾಫ್ ಎಲ್ಲರೂ ಅಷ್ಟೇ, ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಡ್ರೈವರ್ಸ್ ಆಗ್ಬೋದು, ನಮ್ಮ ಹೌಸ್ ಕೀಪಿಂಗ್ಸ್ ಆಯಾಸ್ ಆಗ್ಬೋದು, ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾಕಂದರೆ ಈಗ ಪೇರೆಂಟ್ಸ್ಗೆ ಒಂದು ಮಗು, ಇಬ್ಬರು ಮಕ್ಕಳು, 3 ಜನ ಮಕ್ಕಳು ಇರ್ಬೋದು, ಬಟ್ ನಮಗೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಆ ಒಂದೊಂದು ಭಾವನೆಯಿಂದ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ನನಗೆ ಮಕ್ಕಳಂದರೆ ತುಂಬ ಪ್ರೀತಿ. ಯಾಕಂದರೆ ಭಗವಂತ ನಮಗೂ ಈಗಿನ ಕಾಲಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಾಗ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಅದನ್ನೇ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಸೊ ನಮ್ಮ ಸ್ಕೂಲ್ ಎಲ್ಲಿ ಬರುತ್ತಪ್ಪ ಅಂದರೆ ಟೀಚರ್ಸ್ ಕಾಲನಿ, ಮುಲ್ಬಾಗಲ್, ಅಲ್ಲಿ ನಮ್ಮ ಸ್ಕೂಲು ಲೊಕೇಟೆಡ್ ಆಗಿದೆ. ಸೊ ಅಡ್ಮಿಷನ್ಸ್ ಓಪನ್ ಆಗಿದೆ. ಪ್ರಿ KG to 9th ಸ್ಟ್ಯಾಂಡರ್ಡ್ವರೆಗೂ ಕೇವಲ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಸೊ ಯಾಕಂದರೆ ನಮ್ಮ ಮಕ್ಕಳಿಗೆಲ್ಲ ಉತ್ತಮವಾದ ಭವಿಷ್ಯವನ್ನು ಕೊಡಬೇಕು. ಸೊ ನೀವು ಮೊದಲ ಆದ್ಯತೆ ಜ್ಞಾನವಾಹಿನಿ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಉಜ್ವಲ ಭವಿಷ್ಯವನ್ನು ಕಟ್ಟೋಕ್ಕೆ ಎಲ್ಲರೂ ನಮ್ಗೆ ಸಹಕಾರ ಮಾಡಿ. ಥ್ಯಾಂಕ್ ಯು.